ಹಲೋ ಎವ್ರಿವನ್. ಸೊ ಇವತ್ತು ನಾವು ಸಾಯಿ ಶಿಶಿ ಟೂರ್ಸಿಂದ ಶಿರ್ಡಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬಂದು ಡೇಟ್ 4th of January. ಸೊ ನೀವು ನೋಡ್ತಿರ್ಬೋದು ಮಾರ್ನಿಂಗ್ 5 o'clock ನಮ್ಮದು ಫ್ಲೈಟ್ ಇರೋದು. ವಿತಿನ್ 3 o'clock ಏರ್ಪೋರ್ಟಿಗೆ ಬನ್ನಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಸೊ ಗೇಟ್ ನಂಬರ್ 12ಇಂದ ನಮಗೆ ಇಂಡಿಗೋ ಏರ್ಲೈನ್ಸ್ ಫ್ಲೈಟ್ ಅಲಾಟ್ಮೆಂಟ್ ಆಗಿತ್ತು. ಸೊ ಆಲ್ರೆಡಿ ಟೈಮ್ ನೋಡ್ತಿರ್ಬೋದು ನೀವು, ಅರೌಂಡ್ 4 o'clock ಆಗಿದೆ. ಸೊ 5 o'clock ನಮ್ಮದು ಡಿಪಾರ್ಚರ್ ಇರೋದ್ರಿಂದ ಆಲ್ರೆಡಿ ಎಂಟ್ರಿ ಕೊಡ್ತಿದ್ದೀವಿ. ರಿಟರ್ನ್ ಬರ್ಬೇಕಂದ್ರೆ ಆಗಲೇ ಹೇಳಿದಾಗೆ ನಾವು ಇಂಡಿಗೋ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ 2025 ಯಾರ್ಯಾರು ಫ್ಲೈಟಲ್ಲಿ ಜರ್ನಿ ಮಾಡ್ತಿರ್ತಾರೆ ಅವ್ರಿಗೊಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಆನ್ಲೈನ್ ಚೆಕ್-ಇನ್ ಆದ್ವಿ. ಸೊ ನೀವು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಎಂಟ್ರಿ ಕೊಡ್ತಿದ್ದಾಗೆ ನಿಮಗೆ ಡಿಜಿ ಹತ್ರ ಅಂತ ಫ್ಯೂ ಕಿಯೋಸ್ಕ್ಸ್ ಕಾಣಿಸುತ್ತೆ. ಸೊ ನೀವು ಅದರಲ್ಲಿ ಆನ್ಲೈನ್ ಚೆಕ್-ಇನ್ ಮಾಡ್ಕೋಬೋದು. ಅಲ್ಲೇ ಸೆಕ್ಯೂರಿಟೀಸ್ ಇರ್ತಾರೆ ಆ್ಯಂಡ್ ಗೈಡ್ ಮಾಡೋ ಪರ್ಸನ್ಸ್ ಕೂಡ ಅವೈಲೇಬಲ್ ಆಗಿರ್ತಾರೆ. ಸೊ ಅಲ್ಲಿ ಚೆಕ್-ಇನ್ ಆದಮೇಲೆ ನೀವು ಡೈರೆಕ್ಟ್ ಟರ್ಮಿನಲ್ ಅವ್ರ ಗೇಟ್ ನಂಬರ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಅದು ಒಳಗಡೆ ಬರ್ಬೋದು. ಅದು ಒಳಗಡೆ ಬಂದಮೇಲೆ ನೀವು ಅಲ್ಲಿ ಚೆಕ್-ಇನ್ ಇರುತ್ತೆ, ಅಂದರೆ ಸೆಕ್ಯೂರಿಟಿ ಚೆಕ್-ಇನ್ ಇರುತ್ತೆ. ಸೊ ಅಲ್ಲಿ ನೀವು ವ್ಯಾಲ್ಯೂಬಲ್ಸ್ ಏನೇನಿರುತ್ತೆ ಅದು ಸಪ್ರೇಟಾಗಿ ಟೇಬಲ್ ಮೇಲೆ ಇಡಬೇಕಾಗತ್ತೆ. ಏನೇ ಮೆಟಾಲಿಕ್ ಆಬ್ಜೆಕ್ಟ್ಸ್ ಇದ್ರೂ ವಾಚ್, ಬೆಲ್ಟ್, ಆಮೇಲೆ ಬ್ಯಾಟ್ರಿ, ಪವರ್ ಬ್ಯಾಂಕ್, ಮೊಬೈಲ್ ಏನೇ ಇದ್ರೂ ಅಲ್ಲಿ ಟೇಬಲ್ ಮೇಲೆ ಪ್ಲೇಸ್ ಮಾಡಬೇಕಾಗತ್ತೆ. ಯಾವುದೂ ಹಾಕೊಳ್ಳೋ ಹಾಗಿಲ್ಲ. ಸೊ ಅದ್ರ ಜೊತೆಗೆ ನೀವು ನೈಫ್, ಸಿಸರ್ಸ್ ಈ ಥರ ಯಾವುದೇ ಆಬ್ಜೆಕ್ಟ್ಸ್ ಇದ್ರೂ ಇಲ್ಲ ತೆಂಗಿನಕಾಯಿ ಇದ್ರೂ ಅದನ್ನು ಒಳಗಡೆ ಅಲೋ ಮಾಡೋದಿಲ್ಲ, ಈಗಲೇ ಹೇಳ್ತಿದ್ದೀನಿ. ಸೊ ಅದನ್ನೆಲ್ಲ ನೀವು ಏರ್ಪೋರ್ಟ್ ಒಳಗೆ ತರೋಕ್ಕೆ ಮುಂಚೆ ಯೋಚನೆ ಮಾಡ್ಕೊಂಡು ತೊಗೊಂಬನ್ನಿ, ಇಲ್ಲಾಂದರೆ ಎಂಟ್ರಿನೇ ಕೊಡೋಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಸೊ ಅದೆಲ್ಲ ಅಲೋ ಮಾಡಲ್ಲ. ಸೊ ವ್ಯಾಲ್ಯೂಬಲ್ ಐಟಮ್ಸ್ ಏನಿದೆಯೋ ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾವು ಮುಂಬೈ ಏರ್ಪೋರ್ಟ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:45, 7 AM ಆಗಿತ್ತು. ಸೊ ನೀವು ನೋಡ್ತಿರ್ಬೋದು ಔಟ್ಸೈಡ್ ವ್ಯೂ ಆಫ್ ಮುಂಬೈ ಏರ್ಪೋರ್ಟ್ ಅರೈವಲ್ ಟರ್ಮಿನಲ್ ಹೀಗೆ ಕಾಣಿಸುತ್ತೆ. ಸೊ ಇದೇ ನೋಡಿ ನಾವು 2 daysಗೆ ಟ್ರಾವೆಲ್ ಮಾಡ್ತಿರೋ ಬಸ್ ಬಂದು. ಅಲ್ಲಿ ನೀವು ನೋಡ್ತಿರ್ಬೋದು ಅಶೋಕ್ ಮಾಮ ನಿಂತಿದ್ದಾರೆ. ಸೊ ಅವರೇ ನಮಗೆ 2 days ಗೈಡ್ ಮಾಡ್ತಾರೆ. ಸೊ ಅವರು ಎಲ್ರಿಗೂ ಸೀಟ್ ಅಲಾಟ್ಮೆಂಟ್ ಮಾಡ್ತಿರ್ತಾರೆ. ಅಂದರೆ ವಯಸ್ಸಾಗಿರೋರಿಗೆ ಕರೆಕ್ಟಾಗಿ ಮದುವೆಯಲ್ಲಿ ಕೂರೋ ಥರ ಮಾಡ್ತಿರ್ತಾರೆ. ಮುಂದೆ ಕೂರಿಸಿದ್ರೆ ಎಲ್ಲಿ ಸಡನ್ ಬ್ರೇಕ್ ಹಾಕಿದ್ರೆ ಮುಂದೆ ಬೀಳ್ತಾರೋ ಅಂತ ಹೇಳಿ ವಾಶ್ರೂಮ್ ಇರೋದಿಲ್ಲ. ಸೊ ನಾವಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಸಿದ್ಧಿವಿನಾಯಕಗೆ ಹೊರಡ್ತೀವಿ. ಸಿದ್ಧಿವಿನಾಯಕದಲ್ಲಿ ಗಣಪತಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂಬೈ ಮಹಾಲಕ್ಷ್ಮಿಯಲ್ಲಿ ಕೂಡ ಅಲ್ಲಿ ಮಹಾಸರಸ್ವತಿ, ಮಹಾಕಾಳಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಗೇಟ್ ವೇ ಆಫ್ ಇಂಡಿಯಾ ಬರ್ತೀವಿ. ಗೇಟ್ ವೇ ಆಫ್ ಇಂಡಿಯಾದಲ್ಲಿ 15 to 20 minutes ಬಿಡ್ತೀರ ಅಷ್ಟೇ. ಸೊ ಯಾಕಂದ್ರೆ ಅಲ್ಲಿ ಕೂಡ ನಮ್ಗೆ ಮೈನ್ ರೋಡ್ ಅಲ್ಲಿ ನಿಲ್ಸ್ಬೇಕು, ತಾಜ್ ಮುಂದೆನೆ ನಿಲ್ತೀರಿ ಗಾಡಿ. ಸೊ ನಮ್ಗೆ ಅಲ್ಲಿ ಪಾರ್ಕಿಂಗ್ ಬಿಡೋದಿಲ್ಲ. ಅಲ್ಲೂ ಕೂಡ ನಾವು ಪೊಲೀಸ್ ಅವ್ರಿಗೆ 500 ಕೊಟ್ಬಿಟ್ಟು ನಿಲ್ಸಕ್ ಬಿಡೋದು. ಅದ್ರ 15 to 20 minutes ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ ಬಿಡೋದು. ಅದಾದ್ಮೇಲೆ ಬಿಡೋದಿಲ್ಲ. ಸುಮ್ಮನೆ ಆಮೇಲೆ ಗಾಡಿ ಮೇಲೆಲ್ಲ ಕೇಸ್ ಆಗ್ತದೆ. ಸೊ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು 15 to 20 minutes ಅಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಫೋಟೋ ತಗೊಂಡು ಬಸ್ಸಲ್ಲಿ ಬಂದ್ಬಿಡ್ಬೇಕು. ಸೊ ಅಲ್ಲಿಂದ ನಾವು ನಾಸಿಕ್ ಹೊರಡ್ತೀವಿ. ಡೈರೆಕ್ಟ್ ಸೀದಾ ಗೇಟ್ ವೇ ಆಫ್ ಇಂಡಿಯಾ ಆದ್ಮೇಲೆ ನಾಸಿಕ್ಗೆ ಹೊರಡ್ತೀವಿ. ಇನ್ ಬಿಟ್ವೀನ್ ಮಧ್ಯಾಹ್ನ ಲಂಚ್ ಇರುತ್ತೆ. ನಾಸಿಕ್ಗೆ ಹೋಗ್ಬೇಕಾದ್ರೆ ಲಂಚ್ ಇರುತ್ತೆ. ನಮ್ಗೆ ಇಲ್ಲಿಂದ ಬಾಂಬೆಯಿಂದ ನಾಸಿಕ್ ಆಲ್ಮೋಸ್ಟ್ 5 hours ಜರ್ನಿ ಆಗುತ್ತೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಸೊ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದಲ್ಲಿ ದರ್ಶನ ಮುಗಿಸ್ಕೊಂಡು, ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದಲ್ಲಿ ಹೇಗಂದ್ರೆ ತುಂಬಾ ರಶ್ ಇರುತ್ತೆ. VIP ದರ್ಶನ ಕೆಲವೊಂದ್ಸಲಿ 3 hours to 4 hours ಆಗುತ್ತೆ. ಕೆಲವೊಂದ್ಸಲಿ ಅರ್ಧ ಗಂಟೆಲ್ಲ ಆಗ್ಬಿಡುತ್ತೆ.
ಸೊ ಡಿಪೆಂಡ್ಸ್, ನಮ್ಗೆ ಅಲ್ಲಿ ಹೋಗೋವರೆಗೂ ಸಿಚುವೇಶನ್ ಯಾವ ತರ ಇರುತ್ತೆ ತ್ರಿಯಂಬಕೇಶ್ವರದಲ್ಲಿ ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ನಮಗೆ ಬೇಗ ಎಷ್ಟು ಬೇಗ ನಾವು ಬಾಂಬೆ ಬಿಡ್ತಿರೋ ಟ್ರಾಫಿಕ್ ಕೂಡ ನಮ್ಗೆ ಸಿಗೋದಿಲ್ಲ. ಹಾಗೆ ಇನ್ನೊಂದು ನಾಸಿಕ್, ಮುಂಬೈ ಟು ನಾಸಿಕ್ ಇರೋ ರೋಡು ತುಂಬಾ ಚೆನ್ನಾಗಿ ಕಪ್ಪಬಿಡಿಸ್ಬಿಟ್ಟಿದ್ದಾರೆ. ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ, ರೋಡ್ ಸರಿ ಇಲ್ಲ, ಸ್ವಲ್ಪ ಘಾಟ್ ಸೆಕ್ಷನ್ ಕೂಡ ಬರುತ್ತೆ. ಸೊ ಅದಕ್ಕೇನೆ ನಾವು ಆದಷ್ಟು ಬೇಗನೆ ಬಾಂಬೆ ಬಿಟ್ಬಿಡ್ಬೇಕು. ಸೊ ಅದಾದ್ಮೇಲೆ ತ್ರಯಂಬಕೇಶ್ವರ ಹೋಗ್ತೀರಿ, ತ್ರಯಂಬಕೇಶ್ವರದಲ್ಲಿ ದರ್ಶನ ಮಾಡ್ತೀರಿ. ಅಕಸ್ಮಾತ್ ಏನಾರ ನಮ್ಗೆ ಬೇಗ ನಾವು ಅನ್ಕೊಂಡಿರೋ ಟೈಮಲ್ಲಿ ದರ್ಶನ ಆಯ್ತು ಅಂತ ಅಂದ್ರೆ ಡೈರೆಕ್ಟ್ ಶಿರ್ಡಿ ಹೋಗಿ ಅಲ್ಲೇ ಡಿನ್ನರ್ ಇರುತ್ತೆ. ಅಕಸ್ಮಾತ್ ಏನಾರ बाकी सब बड़े बड़े होटल है अलौकिक ಇದೇ ನೋಡಿ ಬಾಂದ್ರಾ ಸೀನಿಕ್ ಬ್ರಿಡ್ಜ್. ಸೊ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ನೀವೇ ನೋಡ್ತಿರ್ಬೋದು. ಕರೆಕ್ಟಾಗಿ ಸನ್ರೈಸ್ ಆಗೋ ಟೈಮಲ್ಲಿ ಎಕ್ಸಾಕ್ಟಾಗಿ ಬಂದಿದ್ದೀವಿ ನಾವಿಲ್ಲಿ. ಸೊ ಈ ಟ್ರಿಪ್ಪಲ್ಲಿ ಫಸ್ಟ್ ಐಟಿನರಿ ಅಂದರೆ ನಮಗಿದೆ, ಏರ್ಪೋರ್ಟಿಂದ ಬರ್ತಿದ್ದಾಗೆ ನಿಮಗೆ ಫಸ್ಟು ಬಾಂದ್ರಾ ಸೀನಿಕ್ ಬ್ರಿಡ್ಜ್ ಸಿಗುತ್ತೆ. ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಪ್ರೊಸೀಡ್ ಆಗ್ತೀವಿ. ಬ್ರೇಕ್ಫಾಸ್ಟ್ಗೆ ಆಗಲೇ ಹೇಳಿರೋ ಎಕ್ಸ್ಪ್ಲನೇಷನ್ ಕೊಟ್ಟಿರೋ ಹಾಗೆ ನಿಮಗೆ ಎಕ್ಸಾಕ್ಟಾಗಿ ಉಡುಪಿ ಹೋಟೆಲ್ ಥರನೇ ಇರೋ ಒಂದು ಹೋಟೆಲ್ಸಲ್ಲಿ ನಿಲ್ಲಿಸ್ತಾರೆ. ಸೊ ಆಲ್ರೆಡಿ ಟೂರ್ ಅವ್ರು ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಸೊ ನಿಮಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಸೊ ಏನು ಅಂತ ಹೇಳಿದ್ರೆ ಅವರು ಕೊಟ್ಟಿರೋ ಟೈಮ್ ಪ್ರಕಾರ ನಡ್ಕೊಂಡು ಹೋದರೆ ಎಲ್ಲ ಪ್ರಾಪರಾಗಿ ಸ್ಕೆಡ್ಯೂಲ್ ಆಗುತ್ತೆ. ಸೊ ನಾವು ಎಲ್ಲಾದರೂ ಡಿಲೇ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ ನಮ್ಮಿಂದ. ಸೊ ಅವರು ಏನು ಹೇಳ್ತಾರೆ ಅದ್ರ ಪ್ರಕಾರ ಪ್ರಾಪರಾಗಿ ಸ್ಕೆಡ್ಯೂಲ್ ಮಾಡಿಕೊಂಡು ಅದೇ ಟೈಮಲ್ಲಿ ನಾವು ಪ್ರೊಸೀಡ್ ಆದರೆ ಎಲ್ಲಾನು ಆನ್ ಟೈಮ್ ನೋಡೋದು. लेफ्ट साइड में जो एरिया है बहुत सारे फिल्म में देखा होगा आपने, क्या वास्तव वगैरह, ये पूरा फिश पकड़ने वाला एरिया, इसको बोलते कोलीवाड़ा। इसको बोलते कोलीवाड़ा। ये जो फिश पकड़ने वाला मेंबर्स रहता है इसको कोली लोग बोलते हैं, और इसको बोलते हैं वर्ली कोलीवाड़ा। ये बहुत सारे फिल्म में आपने देखा होगा ये एरिया। ಇದೇ ನೋಡಿ ದಿ ಫೇಮಸ್ ಸಿದ್ಧಿವಿನಾಯಕ ಟೆಂಪಲ್ ಆಫ್ ಮುಂಬೈ. ಸೊ ಆಚೆಯಿಂದ ಈ ಥರ ಕಾಣಿಸುತ್ತೆ. ಒಳಗಡೆ ತುಂಬ ರಶ್ ಇತ್ತು. ಸೊ ಅದರಿಂದ ನಾನು ಮೊಬೈಲ್ ತೆಗೆದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಲವರ್ಸ್ ಪಾಯಿಂಟ್ ಅಂತ. ಸೊ ನಮ್ಮ ಬೆಂಗಳೂರಲ್ಲಿ ಇದೇ ಥರ ಇತ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಪೊಲೀಸವರು ಯಾವ ಥರ ಹಿಂದೆ ಅಟ್ಟಿಸ್ಕೊಂಡು ಬರ್ತಾರೆ ಅಂತ. ಬಟ್ ಮುಂಬೈಲಿ ಹಾಗೇನಿಲ್ಲ. ಇಲ್ಲಿ ನೋಡಿ ಎಲ್ಲರೂ ಯಾವ ಥರ ಕೂತಿದ್ದಾರೆ. ಅದು ಆಲ್ಮೋಸ್ಟ್ ಹೈವೇ ಥರ ಅಂತ ಹೇಳ್ಬೋದು. ಈ ರೋಡಲ್ಲಿ ಹೈವೇ ಪಕ್ಕನೇ ಎಲ್ಲರೂ ಕೂತಿರ್ತಾರೆ. ನೀವು ಸುಮಾರು ಮೂವೀಸೆಲ್ಲ ನೋಡಿರ್ತೀರ ಈ ಥರ ಪಾಯಿಂಟಲ್ಲಿ. ತುಂಬ ಜನ ಓಡಾಡೋ ಜಾಗದಲ್ಲಿ, ಅಂದರೆ ಎಲ್ಲ ಮೂವೀಸಲ್ಲೂ ಇದೇ ಪ್ಲೇಸಲ್ಲಿ ನಿಮಗೆ ವೀಡಿಯೋಸ್ ಮಾಡಿರ್ತಾರೆ, ಇಲ್ಲ ಸಿನಿಮಾ ಶೂಟಿಂಗ್ ಮಾಡಿರ್ತಾರೆ. ಇದು ನೋಡಿರಿ ನಿಮಗೆ ಗೇಟ್ ವೇ ಆಫ್ ಇಂಡಿಯಾ. ಗೇಟ್ ವೇ ಆಫ್ ಇಂಡಿಯಾ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ನೀವು ಬ್ಯಾಕ್ ಎಂಡಲ್ಲಿ ನೋಡ್ತಿರ್ಬೋದು. ಆಮೇಲೆ ತುಂಬ ಬಿಸಿಲಿರೋ ಕಾರಣದಿಂದ ವ್ಯೂ ಈ ಥರ ಸಿಗ್ತಿದೆ. ಸೊ ಇದ್ರ ಪಕ್ಕನೇ ನಿಮಗೆ ಹೋಟೆಲ್ ತಾಜ್ ಕೂಡ ಕಾಣಿಸುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ನಾನು ಮುಂಬೈಗೆ ಬರ್ತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸೊ ನನಗೆ ಎಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಏನಾದರೂ ತಪ್ಪಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರೆ ಇಲ್ಲ ತಪ್ಪಾಗಿ ತೋರಿಸಿದ್ರೆ ಕ್ಷಮಿಸಿ. ಇಲ್ಲ ಏನಾದರೂ ಸಜೆಷನ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಬೇಕಾದ್ರೆ ಇಲ್ಲ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಸ್ವಲ್ಪ ತಿದ್ಕೊಳ್ತೀನಿ. ಸೊ ನೋಡ್ತಿರ್ಬೋದು ಹೋಟೆಲ್ ತಾಜ್ ಈ ಕಡೆ, ಅಂದರೆ ಎಕ್ಸಾಕ್ಟ್ ಗೇಟ್ ಆಫ್ ಇಂಡಿಯಾ ಆಪೋಸಿಟ್ ಇದೆ. ಸಹ್ಯಾದ್ರಿ ಪರ್ವತಗಳ ಸಾಲಿನಲ್ಲಿ ಬ್ರಹ್ಮಗಿರಿ ಬೆಟ್ಟ ಕೂಡ ಅದು ಒಂದು. ಅದರ ಕೆಳಗಡೆ ಗೌತಮ ಮಹರ್ಷಿಗಳ ಆಶ್ರಮ ಇರುತ್ತೆ. ಆಗ ಏನಾಗಿತ್ತು ಅಂದ್ರೆ ಪೂರ್ತಿ ಬಯರ್ದಾಳ ಆಗಿತ್ತು. ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ ನೀರಿರಲಿಲ್ಲ, ಮನುಷ್ಯರಿಗೂ ಕೂಡ ಇರಲಿಲ್ಲ. ಸಾವು ಅನ್ನೋದು ತುಂಬಾ ಇತ್ತು. ಸೊ ಅದಕ್ಕೆ ಗೌತಮ ಮಹರ್ಷಿಗಳು ಏನ್ ಮಾಡ್ತಾರೆ, ವರುಣದೇವನ್ನ ಕುರಿತು ತಪಸ್ ಮಾಡ್ತಾರೆ. ವರುಣದೇವ ಕೂಡ ಒಲಿತಾರೆ. ಒಂದು ವರುಣದೇವನ್ನ ಈ ಬರಗಾಲದಲ್ಲಿ ಮಳೆ ಬರಿಸು, ಜೀವರಾಶಿಗಳನ್ನ ಉಳಿಸು ಅಂತ ಕೇಳ್ಕೊತಾರೆ. ವರುಣದೇವ ಹೇಳ್ತಾರೆ, ಶಿವ ಪರಮಾತ್ಮನ ಆಜ್ಞೆ ಇಲ್ದಿರ ನಾನೇನು ಮಾಡೋದಕ್ಕಾಗೋದಿಲ್ಲ. ಹಾಗೆ ಅವರು ಕೂಡ ಒಂದು ಸಜೆಷನ್ ತರ ಕೊಡ್ತಾರೆ. ಒಂದು ಕೊಂಡದ ರೂಪ ತೋಡಿ ಅದರಲ್ಲಿ ನಾನು ನೀರು ಬರಿಸ್ತೀನಿ, ಸದಾಕಾಲ ಅದು ಹಾಗೆ ಇರುತ್ತೆ, ಯಾವತ್ತೂ ಕೂಡ ಅದು ಖಾಲಿ ಆಗಲ್ಲ, ಬರಡಾಗಲ್ಲ. ಸೊ ಹಾಗೇನೆ ಋಷಿ ಮುನಿಗಳು ಎಲ್ಲರೂ ಸೇರಿ ಗೌತಮ ಮಹರ್ಷಿಗಳ ಆಜ್ಞೆಯಿಂದ ಹಳ್ಳನ್ನ ತೆಗಿತಾರೆ. ಸೊ
ವರುಣ ದೇವ ಅದರಲ್ಲಿ ನೀರು ಕೂಡ ಬರುತ್ತಾರೆ, ಜೀವನ ಚೆನ್ನಾಗೇ ನಡೀತಾ ಇರುತ್ತೆ. ಇದರಿಂದ ಗೌತಮ ಮಹರ್ಷಿಗಳ ಹೆಸರು ಆಶ್ರಮದಲ್ಲಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಹಾಗೇನಾಗುತ್ತೆ, ಬೇರೆ ಋಷಿ ಮುನಿಗಳಿಗೆಲ್ಲ ಅವ್ರ ಹೊಟ್ಟೆ ಕಿಚ್ಚು ತರ ಬರುತ್ತೆ, ಜಲಸಿ. ಸೊ ಅವ್ರೇನ್ ಮಾಡ್ತಾರೆ, ಎಲ್ಲರೂ ಯೋಚನೆ ಮಾಡಿ, ಒಂದಷ್ಟು ಜನ ಋಷಿ ಮುನಿಗಳು ಯೋಚನೆ ಮಾಡಿ ಒಂದು ಹಸುನ ಗಿಫ್ಟ್ ಆಗಿ ಕೊಡ್ತಾರೆ, ಉಡುಗೊರೆಯಾಗಿ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಗಿಫ್ಟ್ ಆಗಿ ಕೊಡ್ತಾರೆ. ಆ ಹಸು ಏನ್ ಮಾಡುತ್ತೆ, ಕೆಲ ದಿವಸ ಆದ್ಮೇಲೆ ಪೂರ್ತಿ ಅವ್ರು ಏನೇನ್ ಬೆಳೆ ಬೆಳೆದಿರ್ತಾರೆ ಎಲ್ಲಾನು ಕೂಡ ನಾಶ ಮಾಡ್ತಾ ಇರುತ್ತೆ. ಗೌತಮ ಮಹರ್ಷಿಗಳಿಗೆ ಕೋಪ ತುಂಬಾ ಜಾಸ್ತಿ. ಆ ಕೋಪದಿಂದ ಅವ್ರು ಏನ್ ಮಾಡ್ತಾರೆ, ಎಷ್ಟು ಅಂತ ನೋಡಕ್ಕಾಗುತ್ತೆ ಅಂದ್ಬಿಟ್ಟು ಒಂದು ದರ್ಬೆಯಿಂದ ಹಸುಗೆ ಹೊಡಿತಾರೆ. ಹಸುಗೆ ಹೊಡೆದಾಗ ಅದು ಹಸು ಅಲ್ಲೇ ಪ್ರಾಣ ಬಿಟ್ಬಿಡುತ್ತೆ. ಪ್ರಾಣ ಬಿಟ್ಟಾಗ ಏನಾಗುತ್ತೆ, ಗೋಹತ್ಯ ದೋಷ ಅಂತ ಬರುತ್ತೆ. ಗೌತಮ ಮಹರ್ಷಿಗಳಿಗೆ ಗೋಹತ್ಯ ದೋಷ ಬಂದಾಗ ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಬ್ರಹ್ಮಗಿರಿಯ ಬೆಟ್ಟದ ಮೇಲೆ ಹೋಗಿ, ಪೀಕ್ ಅಂತಾರಲ್ಲ, ಟಾಪ್ ಮೋಸ್ಟ್ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಶಿವ ಪರಮಾತ್ಮನ ಕುರಿತು ತಪಸ್ ಮಾಡ್ತಾರೆ. ಸುಮಾರು ವರ್ಷ ಮಾಡ್ತಾರೆ. ಅವರ ತಪಸ್ಸಿಗೆ ಶಿವ ಪರಮಾತ್ಮ ಕೂಡ ಒಲಿತಾರೆ. ಆಗ ಶಿವ ಪರಮಾತ್ಮನ ಕೇಳಿದಾಗ ಶಿವ ಪರಮಾತ್ಮ ಹೇಳ್ತಾರೆ, ಗಂಗೆನ ನಾನು ಭೂಮಿಗೆ ಕೇಳಿಸ್ತೀನಿ, ಅದರಿಂದ ನೀವು ಸ್ನಾನವನ್ನ ಮಾಡಿದ್ರೆ ನಿಮ್ಮ ಗೋಹತ್ಯ ದೋಷ ಪರಿಹಾರ ಆಗುತ್ತೆ ಅಂತ. ಆಗ ಶಿವ ಪರಮಾತ್ಮರು ಕೂಡ ಹೇಳ್ತಾರೆ, ಈ ತರ ನಿನ್ನ ಶಿಷ್ಯಂದಿರಾದ ಋಷಿ ಮುನಿಗಳೇ ನಿನ್ನ ಬೆಳವಣಿಗೆಯನ್ನು ನೋಡಲಾರದೆ ನಿನಗೆ ಒಂದು ಉಡುಗೊರೆ ರೂಪದಲ್ಲಿ ಹಸುವನ್ನು ಕೊಟ್ಟು ನಿನಗೆ ಈ ತರ ಗೋಹತ್ಯ ದೋಷ ವರ್ತಿದ್ದಾರೆ ಅಂತ. ಸೊ ಆಗ ಈ ತಪ್ಪು ಅವ್ರಿಗೂ ಕೂಡ ಅರಿವಾಗುತ್ತೆ. ಯಾಕಂದ್ರೆ ಅವರು ಇಂಡೈರೆಕ್ಟ್ ಆಗಿ ಕೊಟ್ಟಿರ್ಬೋದು ಹಸು. ಆ ಗೋಹತ್ಯ ದೋಷ ಅನ್ನೋದು ಪ್ರತಿಯೊಬ್ಬ ಋಷಿ ಮುನಿಗೂ ಕೂಡ ಬಂದ್ಬಿಡುತ್ತೆ. ಸಾಯ್ತಿರೋದು ಅವರಾಗಿರ್ಬೋದು, ಆದ್ರೆ ಚಾಲಕಿ ಯೂಸ್ ಮಾಡಿ ಕೊಟ್ಟಿರೋದು ಹಸು ಗಿಫ್ಟ್ ಅವ್ರಿಗೆ ಅಲ್ವಾ. ಸೊ ಅವಾಗ ಏನ್ ಮಾಡ್ತಾರೆ, ಎಲ್ಲಾರು ಕುರಿತು ಶಿವ ಪರಮಾತ್ಮನ ಬೇಡ್ಕೊಳ್ತಾರೆ, ಏನ್ ಮಾಡೋದು ಅಂತ. ಸೊ ಅವಾಗ ಶಿವ ಪರಮಾತ್ಮ ಹೇಳ್ತಾರೆ, ನಮ್ಮನ್ನು ಬ್ರಹ್ಮಗಿರಿಯ ಬೆಟ್ಟದ ಮೇಲೆ ಗಂಗೆನ ಧಾರೆ ಹರಿಸ್ತೀನಿ. ಆ ಗಂಗೆ ಇವಾಗ ಗೋದಾವರಿ ಅಂತ ಇರೋದು. ಸೊ ಗಂಗೆಯ ಹುಟ್ಟಿದ ಸ್ಥಳ ಅಂದ್ರೆ ಗೋದಾವರಿಯ ಹುಟ್ಟಿದ ಸ್ಥಳ ಬ್ರಹ್ಮಗಿರಿಯ ಬೆಟ್ಟದ ಮೇಲೆ. ಸೊ ಆ ನದಿಯ ನೀರಲ್ಲಿ ಎಲ್ಲ ಋಷಿ ಮನೆಗೂ, ಗೌತಮ ಮಹರ್ಷಿಗಳು ಮತ್ತೆ ಅವರ ಶಿಷ್ಯಂದಿರು ಎಲ್ಲರೂ ಅದರಲ್ಲಿ ಸ್ನಾನವನ್ನ ಮಾಡಿ ಗೋಹತ್ಯ ದೋಷವನ್ನ ಪರಿಹಾರ ಮಾಡ್ಕೊಳ್ತಾರೆ. ಅವರು ಗೋಹತ್ಯ ದೋಷ ಪರಿಹಾರ ಆಯ್ತಲ್ಲ ಅನ್ನೋ ಖುಷಿಗೆ ಶಿವ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡಿ ತಿರುಗಾ ಒಂದು ಕೋರಿಕೆನ ಇಡ್ತಾರೆ, ನೀನು ಈ ಸದಾಕಾಲ ಈ ಸಹ್ಯಾದ್ರಿ ಬೆಟ್ಟಗಳಿದೆಯಲ್ಲ ಇದ್ರ ಮಧ್ಯೆ ಜ್ಯೋತಿರ್ಲಿಂಗ ರೂಪದಲ್ಲಿ ನಿಲ್ಲಿಸ್ಬೇಕು ಅಂತ. ಸೊ ಊರ ಹೆಸರು ಬಂದು ಅಲ್ಲಿ ತ್ರಯಂಬಕೇಶ್ವರ ಅಂತ ಹೆಸರು ಸಿದ್ಧಿಯಾಗಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಅಲ್ಲಿ ನೆಲೆಸಿತ್ತು. ನೋಡಿ, ತ್ರಯಂಬಕೇಶ್ವರ ಟೆಂಪಲ್ ಇದೆ ನಾಶಿಕದಲ್ಲಿ. ಸೊ ನಾವು ಎಲ್ಲ ದೇವಸ್ಥಾನದಲ್ಲೂ VIP ದರ್ಶನ ತೊಗೊಂಡಿದ್ವಿ. ಇಲ್ಲೂ ಕೂಡ VIP ದರ್ಶನ ತೊಗೊಂಡಿದ್ವಿ. ಬಟ್ ಆದರೂ ನಿಮಗೆ ಆಲ್ಮೋಸ್ಟ್ ಅರೌಂಡ್ 1 to 2 hours ದರ್ಶನ ಟೈಮಿಂಗ್ ಆಗುತ್ತೆ. ಇಲ್ಲಿ ನೀವು TV ಸ್ಕ್ರೀನ್ಸಲ್ಲಿ ನೋಡ್ತಿರ್ಬೋದು, ಅಲ್ಲಿ ಅಭಿಷೇಕ ಮಾಡ್ತಿರೋದು, ಪೂಜೆ ಮಾಡ್ತಿರೋದು ಎಲ್ಲ ಕಾಣಿಸ್ತಿರುತ್ತೆ ನಿಮಗೆ. ಸೊ ಇದು ಬಂದು ಒನ್ ಆಫ್ ದ 12 ಜ್ಯೋತಿರ್ಲಿಂಗಾಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬಂದು 11th ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಬಟ್ ನಾನು ಎಷ್ಟೇನೇ ಜ್ಯೋತಿರ್ಲಿಂಗ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಒಂದು ಫಸ್ಟ್ ಜ್ಯೋತಿರ್ಲಿಂಗ ನಾನು ಇದು ದರ್ಶನ ಮಾಡ್ತಿರೋದು. ಇನ್ನು ಸುಮಾರು ಜ್ಯೋತಿರ್ಲಿಂಗಾಸ್ ಇದೆ. ನನಗೆ ರಾಮೇಶ್ವರಂ ಜ್ಯೋತಿರ್ಲಿಂಗ ಇದೆ, ಆಮೇಲೆ ಬೇರೆ ಬೇರೆ ಜ್ಯೋತಿರ್ಲಿಂಗಾಸ್ ಕೂಡ ಇದೆ. ಸೊ ನಾಶಿಕ್ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂದರೆ 11ನೇ ಜ್ಯೋತಿರ್ಲಿಂಗ ಹೀಗೆ ಕಾಣಿಸುತ್ತೆ ನಿಮಗೆ. ನೀವು ನೋಡ್ತಿರ್ಬೋದು ಶನಿವಾರ ಆಗಿರೋದ್ರಿಂದ ಎಷ್ಟು ಕ್ರೌಡೆಡ್ ಆಗಿದೆ ಅಂತ. ಇದು ನೋಡಿ ಡೇ 2. ಸೊ ಶಿರ್ಡಿ ಸಾಯಿಬಾಬಾ ದರ್ಶನ ಮುಗೀತು ನಮ್ಮದು. ಆ್ಯಕ್ಚುಲಿ ಫಸ್ಟ್ ಡೇ ನಾಸಿಕ್ ತ್ರಯಂಬಕೇಶ್ವರ ಮುಗಿಸ್ಕೊಂಡು ನಾವು ಹೋಟೆಲ್ ಅಲೌಕಿಕಲ್ಲಿ ಸ್ಟೇ ಆಗಿದ್ವಿ. ಸೊ ಶಿರ್ಡಿಯಲ್ಲಿ ನಮಗೆ ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ನಾವು ಹೋಟೆಲ್ನಲ್ಲೇ ಮೊಬೈಲ್ ಎಲ್ಲ ಬಿಟ್ಟು ಹೋಗಿದ್ವಿ. ಸೊ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಶಿರ್ಡಿಯಿಂದ ನಾವು ಶನಿಶಿಂಗನಾಪುರ ಕಡೆ ಹೋಗ್ತಾ ಇದ್ದೀವಿ. ಸೊ ಆದ್ದರಿಂದ ಸ್ಮಾಲ್ ವೀಡಿಯೋ ಮಾಡೋಣ ಅಂತ ನಾನು ಆಚೆ ಬಂದೆ. ಇದು ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನು ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ.
ಸಂಡೇ ಆಗಿರೋದ್ರಿಂದ ನೀವು ನೋಡ್ತಿರ್ಬೋದು ರೋಡ್ ಫುಲ್ ಕ್ರೌಡೆಡ್ ಆಗಿದೆ. ಈವನ್ ನಮ್ಮದು VIP ದರ್ಶನ ಆಗಿರೋದ್ರಿಂದ ಕೂಡ ನಮ್ಗೆ ಅರೌಂಡ್ 30 ಮಿನಿಟ್ಸ್ ಒಳಗಡೆ ದರ್ಶನ ಆಗಿರ್ಬೋದು. ಸೊ ಮಾರ್ನಿಂಗ್ ನಮ್ಮದು 8 to 9 AM ಅಲ್ಲಿ ಸ್ಲಾಟ್ ಇತ್ತು. ಸೊ ಅದ್ರ ಒಳಗಡೆ ನಮಗೆ ದರ್ಶನ ಕೂಡ ಆಯಿತು. ಸೊ ಶಿರ್ಡಿ ಸಾಯಿಬಾಬಾ, ಚಾವಡಿ, ಮಸೀದಿ ಎಲ್ಲ ತೋರಿಸಿದ್ರು. ಸೊ ಎಲ್ಲ ದೇವಸ್ಥಾನವೂ ನಾವು ವಿತಿನ್ 1 ಅವರಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ 3 ಅವರ್ ಅವ್ರು ನಮಗೆ ಅಂದರೆ ಪ್ಯಾಕೇಜ್ ಟೂರ್ಸ್ ಸಾಯಿ ಶಿಶಿ ಟೂರ್ಸ್ ಅವ್ರು ನಮಗೆ ಶಾಪಿಂಗ್ ಮಾಡೋಕ್ಕೂ ಕೂಡ ಟೈಮ್ ಕೊಟ್ಟರು. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ದರ್ಶನ ಮಾಡಿಕೊಂಡು ಶಾಪಿಂಗೆಲ್ಲ ಮುಗಿಸಿ ಪ್ಲಸ್ ಲಂಚ್ ಕೂಡ ಅವೈಲೇಬಲ್ ಆಗಿತ್ತು. 12 PM ಲಂಚ್ ಕೂಡ ಅವೈಲೇಬಲ್ ಆಗಿತ್ತು. ಲಂಚ್ ಕೂಡ ಮುಗಿಸ್ಕೊಂಡು ಈಗ ಶನಿ ಶಿಂಗಣಾಪುರಕ್ಕೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲ ಪಕ್ಕ ಪ್ಲ್ಯಾನಿಂಗ್ ಮಾಡಿ ನಮಗೆ ದರ್ಶನಕ್ಕೆ ಕೂಡ ಟೈಮ್ ಕೊಡಿಸಿದ್ರು, ಶಾಪಿಂಗ್ಗೆ ಕೂಡ ಟೈಮ್ ಕೊಡಿಸಿದ್ರು. ಊಟಕ್ಕೆ ತಿಂಡಿಗೆ ಯಾವುದೇ ಕೊರತೆ ಇರಲಿಲ್ಲ. ಸೊ ಎಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿ ಆರ್ಗನೈಸ್ಡ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಶನಿ ಶಿಂಗಣಾಪುರ, ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ. ಸೊ ಶಿರ್ಡಿ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಶನಿ ಶಿಂಗಣಾಪುರಕ್ಕೆ ಬಂದಿದ್ದೀವಿ. ಶನಿ ಶಿಂಗಣಾಪುರದ ಬಗ್ಗೆ ಇತಿಹಾಸದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಒಂದೇನು ಅಂತ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಮನೆಗಳಿಗೆ ಬಾಗಿಲು ಕೂಡ ಇರೋದಿಲ್ಲ. ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ. ಬಟ್ ಈಗೀಗ ಬ್ಯಾಂಕ್ ಮತ್ತು ಒಂದಷ್ಟು ಜಾಗಗಳಿಗೆ ಮಾತ್ರ ಬಾಗಿಲು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಲಾಕ್ ಕೂಡ ಇರೋದಿಲ್ಲ ಅಂತಲೂ ಹೇಳಿದ್ದಾರೆ. ಸೊ ಈ ಊರಿನ ಹಿಸ್ಟ್ರಿ ಬಗ್ಗೆ ಅದೇ ಮುಖ್ಯವಾದದ್ದು. ಸೊ ಯಾವುದೇ ಮನೆಗಳಿಗೆ ಬಾಗಿಲಿರೋದ್ರಿಲ್ಲ, ಅಂದರೆ ಇಲ್ಲಿ ಎಲ್ಲೂ ಕಳ್ತನ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ತುಂಬ ಬಲವಾಗಿದೆ. ಇದೇ ನೋಡಿ ಶನಿ ಶಿಂಗಣಾಪುರದ ದೇವಸ್ಥಾನ. ದೇವಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿ ತುಂಬ ಓಪನ್ನಾಗಿ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡಿರೋದು. ಅಂದರೆ ಯಾವುದೇ ಥರ ಆಡಂಬರ ಏನೂ ಇರಲ್ಲ. ಒಂದು ಕಲ್ಲಿಗೆ ದೇವರ ಮೂರ್ತಿ ಅಂತ ಕರೀತಾರೆ ಇಲ್ಲಿ. ನೀವು ಇಲ್ಲಿ ನೋಡ್ತಿರ್ಬೋದು. ಫೈನಲಿ ಪುಣೆ ಏರ್ಪೋರ್ಟಿಗೆ ಬಂದ್ವಿ. ಬರ್ತಾ ಒಂದಿವೆ ನಾವು ರಂಜನ್ಗಾಂವ್ ಅಂತ ಒಂದು ಅಷ್ಟಗಣಪತಿ ದೇವಸ್ಥಾನ ಕೂಡ ಕವರ್ ಮಾಡ್ಕೊಂಡ್ಬಂದ್ವಿ. ಅಲ್ಲಿ ನಾನು ಏನೂ ವಿಡಿಯೋ ಮಾಡಲಿಲ್ಲ. ಸೊ ಅದೊಂದು ಮಿಸ್ ಆಗಿದೆ. ಅದು ಬಿಟ್ಟರೆ ಈ ಟ್ರಿಪ್ ಕಂಪ್ಲೀಟ್ ಓವರಾಲ್ ಕಂಪ್ಲೀಟ್ ಟ್ರಿಪ್ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಈಗ ನಾವು ಬಂದು ಪುಣೆ ಏರ್ಪೋರ್ಟಿಂದ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬೈ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾಯಿದ್ದೀವಿ. ರಾತ್ರಿ 1:50ಕ್ಕೆ ಫ್ಲೈಟ್ ಇದ್ದಿದ್ದು. ಬಟ್ ಫ್ಲೈಟ್ ರೀಸ್ಕೆಡ್ಯೂಲ್ ಆಗಿ 2:10ಕ್ಕೆ ಸ್ಕೆಡ್ಯೂಲ್ ಆಗಿದೆ. ಸೊ ನಾವು ಬೆಂಗಳೂರು ಮುಟ್ಟೋಷ್ಟರಲ್ಲಿ ಬೆಳಗ್ಗೆ ಒಂದು 4 ಗಂಟೆ ಇಲ್ಲ 5 ಗಂಟೆ ಆಗ್ಬೋದು. ಸೊ 2 ದಿನ ನಮಗೆ ಓವರ್ನೈಟ್ ಫ್ಲೈಟೇ ಆಗಿರುತ್ತೆ. ಅಂದರೆ ಮಧ್ಯರಾತ್ರಿನೇ ಫ್ಲೈಟ್ ಇರುತ್ತೆ. ನಾವು ಬೆಂಗಳೂರು ಏರ್ಪೋರ್ಟಿಗೆ ಬಂದು ಕಟ್ಬಿಟ್ಟಾಯಿತು. ಟರ್ಮಿನಲ್ 2 ಬಂದಿವಿ ಡೈರೆಕ್ಟಾಗಿ. ಸೊ ಇದರಿಂದ ನಮಗೆ ಶಟಲ್ ಬಸ್ಸಸ್ ಅವೈಲೇಬಲ್ ಆಗಿರುತ್ತೆ. ಸೊ ಇದರಿಂದ ನಾವು ಡೈರೆಕ್ಟಾಗಿ ಏರ್ಪೋರ್ಟ್ ಎಂಟ್ರೆನ್ಸ್ ಹತ್ರ ಕರ್ಕೊಂಡೋಗ್ಬಿಡ್ತಾರೆ. ಅಲ್ಲಿಂದ ನಾವು ನಮ್ಮ ಮನೆಗಳಿಗೆ ಸೇರ್ಕೋಬೋದು. ಸೊ ಓವರಾಲ್ ಈ ಟ್ರಿಪ್ ತುಂಬ ಚೆನ್ನಾಗಿತ್ತು. ಸೊ ಐ ಥ್ಯಾಂಕ್ ಸಾಯಿ ಶಿಶಿ ಟೂರ್ಸ್ ಎಲ್ಲ ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿದ್ದಕ್ಕೆ. ಆ್ಯಂಡ್ ನನ್ನ ಜೊತೆ ನನ್ನ ಫ್ರೆಂಡ್ಸ್, ಫ್ಯಾಮ್ಲೀಸ್, ಕೊಲೀಗ್ಸ್
ಯಾರ್ಯಾರಿದ್ದರು ಎಲ್ರಿಗೂ ಥ್ಯಾಂಕ್ ಯು. ಸೊ ಒಂದೊಳ್ಳೆ ಟ್ರಿಪ್ನ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ನಾನು ಪ್ಯಾಕೇಜ್ ಟೂರ್ ಟ್ರೈ ಮಾಡಿದ್ದು. ಸೊ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಆ್ಯಕ್ಚುಲಿ ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ತುಂಬ ಒಳ್ಳೆ ಗಿಫ್ಟ್ ಕೂಡ ಸಿಕ್ತು ನನಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Thank you.